ಇಲ್ಲಿ ಪ್ರೀತಿಯ ವಿದ್ಯಾರ್ಥಿಗಳ ಒಂದು ತರಗತಿಗೆ ಸ್ವಾಗತ. ಸರ್, ನಿಮಗೆ ಈಗಾಗಲೇ ಈ ಒಂದು ಇಲ್ಲಿ ನಿಮಗೆ ಪದ್ಯಭಾಗ, ಗದ್ಯಭಾಗ, ಮೂರನೇ ಬಂದು ದ್ವಿತೀಯ ಪಿಯುಸಿಯಲ್ಲಿ ದೀರ್ಘ ಗದ್ಯ, ಪ್ರಥಮ ಪಿಯುಸಿಯಲ್ಲಿ ನಾಟಕ ಭಾಗ ಅಂತಕ್ಕಂಥ ಇತ್ತು. ಇಲ್ಲಿ ದೀರ್ಘ ಗದ್ಯವನ್ನ ನೀವು ಕಾಣ್ತೀರಿ. ಆ ದೀರ್ಘ ಗದ್ಯ ಕೃಷ್ಣೇಗೌಡನ ಆನೆ. ದೀರ್ಘ ಗದ್ಯ ಕೃಷ್ಣೇಗೌಡನ ಆನೆ. ಲೇಖಕರು ಕೆ.ಪಿ. ಪೂರ್ಣಚಂದ್ರ ತೇಜಸ್ವಿ. ಕೆ.ಪಿ. ಪೂರ್ಣಚಂದ್ರ ತೇಜಸ್ವಿ. ಆರಿಸಿದ ಒಂದು ಕೃತಿ ಕಿರಗೂರಿನ ಗಯ್ಯಾಳಿಗಳು. ಆರಿಸಿರ್ತಕ್ಕಂಥ ಒಂದು ಕೃತಿ ಕಿರಗೂರಿನ ಗಯ್ಯಾಳಿಗಳು ಅಂತ ಕರೆದ್ವಿ. ಇಲ್ಲಿ ಮುಖ್ಯವಾಗಿ ಶ್ರೀಯುತ ಕೆ.ಪಿ. ಪೂರ್ಣಚಂದ್ರ ತೇಜಸ್ವಿಯವರು ಕನ್ನಡದ ಅಗ್ರಮಾನ್ಯ ಲೇಖಕರಲ್ಲಿ ಒಬ್ಬರಾಗಿದ್ದಾರೆ. ಶ್ರೀಯುತ ಕೆ.ಪಿ. ಪೂರ್ಣಚಂದ್ರ ತೇಜಸ್ವಿಯವರು ನಮ್ಮ ಕನ್ನಡದ ಅಗ್ರಮಾನ್ಯ ಅಂದ್ರೆ ಗಣ್ಯ ಅಗ್ರಮಾನ್ಯ ಲೇಖಕರಲ್ಲಿ ಒಬ್ಬರಾಗಿದ್ದು, ಇವರು ಮುಖ್ಯವಾಗಿ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಕುವೆಂಪು ಮತ್ತು ಹೇಮಾವತಿಯವರ ದಂಪತಿಗಳ ಮಗನಾಗಿ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳ್ಳಿಯಲ್ಲಿ ಜನಿಸಿದ್ದಾರೆ. ಶ್ರೀಯುತ ಕೆ.ಪಿ. ಪೂರ್ಣಚಂದ್ರ ತೇಜಸ್ವಿಯವರು ಕನ್ನಡದ ಗಣ್ಯ ಅಗ್ರಮಾನ್ಯ ಲೇಖಕರಲ್ಲಿ ಒಬ್ಬರಾಗಿದ್ದು, ಇವರು ಕುವೆಂಪು ಮತ್ತು ಹೇಮಾವತಿಯವರ ದಂಪತಿಗಳ ಮಗನಾಗಿ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳ್ಳಿಯಲ್ಲಿ ಜನಿಸ್ತಾರೆ. ಆ ಕುಪ್ಪಳ್ಳಿಯಲ್ಲಿ ಜನಿಸಿ ಇವರು ಈಗಲೂ ಸಹ ಬದುಕಿದ್ದು ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ಸಮೀಪ ಇರತಕ್ಕಂಥ ನಿಂಬೆ ಮೂಲೆಯಲ್ಲಿ ಬದುಕನ್ನ ಸಾಗಿಸುತ್ತಿದ್ದಾರೆ. ಸಾಗಿಸುತ್ತಿದ್ದಂತಹ ಇವರು ಮುಖ್ಯವಾಗಿ ಕೃಷಿ ಅಂತಕ್ಕಂಥದ್ದು, ಸಾಹಿತ್ಯ ಕೃಷಿ ಅಂತಕ್ಕಂಥದ್ದು, ತೋಟಗಾರಿಕೆ ಅಂತಕ್ಕಂಥದ್ದು, ಕೃಷಿ ಅಂತಕ್ಕಂಥದ್ದು, ಸಾಹಿತ್ಯ ಕೃಷಿ ಅಂತಕ್ಕಂಥದ್ದು, ತೋಟಗಾರಿಕೆ ಅಂತಕ್ಕಂಥದ್ದು ಮತ್ತು ಛಾಯಾಗ್ರಹಣ ಇಂತಹ ಒಂದು ವೃತ್ತಿಗಳಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡು ಜೀವನವನ್ನು ಸಾಗಿಸ್ತಾ ಇರ್ತಕ್ಕಂತಹ ಒಬ್ಬ ಗಣ್ಯ ಅಗ್ರಮಾನ್ಯ ಲೇಖಕರಲ್ಲಿ ಒಬ್ಬರಾಗಿರ್ತಕ್ಕಂತಹ ಶ್ರೀಯುತ ಕೆ.ಪಿ. ಪೂರ್ಣಚಂದ್ರ ತೇಜಸ್ವಿಯವರು. ಇಲ್ಲಿ ನಿಮ್ಗೆ ಇಲ್ಲಿ ನೀಲಗದ್ದೆ ಅಂತ ಕರಿತೀವಿ. ಇದು ನೀಲಗದ್ದೆ ಅಂದ್ರೆ ಒಂದು ದೊಡ್ಡ ಕತೆ, ಅದನ್ನೇ ಅದಕ್ಕೆ ದೀರ್ಘ ಗದ್ಯ ನೀಲಗದ್ದೆ ಅಂತ ಕರಿತೀವಿ. ನೀಲಗದ್ದೆ ಅಂದ್ರೆ ದೊಡ್ಡದಾಗಿರ್ತಕ್ಕಂಥ ಒಂದು ಕತೆ, ಅದನ್ನೇ ಇಲ್ಲಿ ಆ ಕತೆ ದೀರ್ಘ ಗದ್ಯ ಕೃಷ್ಣೇಗೌಡನ ಆನೆ. ಇಲ್ಲಿ ಕೃಷ್ಣೇಗೌಡನ ಆನೆಯನ್ನ ಬರೆದಿರ್ತಕ್ಕಂತಹ ಲೇಖಕರು ಗಣ್ಯ ಅಗ್ರಮಾನ್ಯ ಲೇಖಕರಲ್ಲಿ ಒಬ್ಬರಾಗಿರ್ತಕ್ಕಂತಹ ಕೆ.ಪಿ. ಪೂರ್ಣಚಂದ್ರ ತೇಜಸ್ವಿ. ಆರಿಸಿದ ಒಂದು ಕೃತಿ ಕಿರಗೂರಿನ ಗಯ್ಯಾಳಿಗಳು ಅಂತ ಕರೆದ್ವಿ. ಲೇಖಕರ ಒಂದು ಪರಿಚಯ ಅಂತಕ್ಕಂಥದ್ದು ಅರ್ಥ ಆಗಿದೆ ಅಂತ ಭಾವಿಸ್ತೀರಿ. ಇಲ್ಲಿ ಕನ್ನಡದ ಗಣ್ಯ ಅಗ್ರಮಾನ್ಯ ಲೇಖಕರಲ್ಲಿ ಒಬ್ಬರಾಗಿರ್ತಕ್ಕಂತಹ ಕೆ.ಪಿ. ಪೂರ್ಣಚಂದ್ರ ತೇಜಸ್ವಿಯವರು ಕುವೆಂಪು ಮತ್ತು ಹೇಮಾವತಿಯವರ ದಂಪತಿಗಳ ಮಗನಾಗಿ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳ್ಳಿಯಲ್ಲಿ ಜನಿಸ್ತಾರೆ. ಇವರು ಬದುಕಿದ್ದು ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ನಿಂಬೆಮೂಲೆಯ ನಿರುತ್ತರದಲ್ಲಿ ಕೃಷಿ ಅಂತಕ್ಕಂಥದ್ದು, ಸಾಹಿತ್ಯ ಕೃಷಿ ಅಂತಕ್ಕಂಥದ್ದು, ಅದರ ಜೊತೆಗೆ ತೋಟಗಾರಿಕೆ ಅಂತಕ್ಕಂಥದ್ದು, ಅದರ ಜೊತೆಗೆ ಛಾಯಾಗ್ರಹಣದಲ್ಲಿ ತಮ್ಮ ಜೀವನವನ್ನ ಮುಂದುವರಿಸ್ತಿರ್ತಕ್ಕಂಥವರು ಕೆ.ಪಿ. ಪೂರ್ಣಚಂದ್ರ ತೇಜಸ್ವಿ ಅವರು. ಈ ಮುಖ್ಯವಾಗಿ ನಿಮ್ಗೆ ಇದರಲ್ಲಿ ಬರ್ತಕ್ಕಂತಹ ಒಂದು ಕೆ.ಪಿ. ಪೂರ್ಣಚಂದ್ರ ತೇಜಸ್ವಿಯವರ ಒಂದು ನಾಟಕದಲ್ಲಿ ಮುಖ್ಯವಾಗಿ ನೀವು ಇಲ್ಲಿ ಗಮನಿಸಬೇಕು. ಕೆ.ಪಿ. ಪೂರ್ಣಚಂದ್ರ ತೇಜಸ್ವಿ ಅವರಲ್ಲಿ ಮುಖ್ಯವಾಗಿ ಗಮನಿಸೋದಾದ್ರೆ ನೋಡಿ, ಕೃಷ್ಣೇಗೌಡನ ಆನೆ ಎಂಬ ನೀಲಗತಿಯ ಅವರ ಅತ್ಯಂತ ಮಹತ್ವದ ರಚನೆಗಳಲ್ಲಿ ಒಂದೆನಿಸಿದೆ. ಆನೆಯ ನೆಪದಲ್ಲಿ ಊರಿನಲ್ಲಿ ನಡೆಯುವ ಎಲ್ಲಾ ದುರಂತ ಘಟನೆಗಳಿಗೆ ವಿಚಿತ್ರವಾದ ಸಂಬಂಧಗಳು ಬೆಳೆದು ನಿಗೂಢವಾಗಿ ಮನುಷ್ಯ ಮತ್ತು ಪರಿಸರದ ನಡುವೆ ವಿಷಮತೆಗೆ ಕಾರಣವಾಗುವ ಸಾಮಾಜಿಕ ಸನ್ನಿವೇಶದ ಮುಖವನ್ನ ಕೃಷ್ಣೇಗೌಡನ ಆನೆ ಕಥೆಯು ಚಿತ್ರಿಸುತ್ತದೆ. ಬದುಕಿನ ಗಂಭೀರ ಕಾಳಜಿಗಳನ್ನ ಮತ್ತು ಕಾಣದ ಕ್ಷುದ್ರ ರಹಸ್ಯಗಳನ್ನ ಪತ್ತೇದಾರಿ ರೀತಿಯಲ್ಲಿ ಕಾಣಿಸುವ ನೆಲೆ ಈ ಕಥೆಯಲ್ಲೇ ಇದೆ ಅಂತ ಹೇಳಿದರೆ,
ಕೆ.ಪಿ. ಪೂರ್ಣಚಂದ್ರ ತೇಜಸ್ವಿ ಅವರು ರಚನೆ ಮಾಡಿರ್ತಕ್ಕಂಥ ಈ ಕೃಷ್ಣೇಗೌಡರ ಆನೆ ಅಂತಕ್ಕಂಥ ಒಂದು ನೀಲ್ಗತಿ ಆಗಿದ್ದು ಇವರ ಒಂದು ಅತ್ಯಂತ ಮಹತ್ವದ ರಚನೆಗಳಲ್ಲಿ ಈ ಒಂದು ಕೃಷ್ಣೇಗೌಡನ ಆನೆಯೂ ಸಹ ಒಂದಾಗಿದೆ ಅಂತ ಹೇಳ್ತಾನೆ. ಅಂದ್ರೆ ಇಲ್ಲಿ ಊರಿನಲ್ಲಿ ನಡೀತಾ ಇರ್ತಕ್ಕಂತಹ ಒಂದು ಎಲ್ಲಾ ಘಟನೆಗಳಿಗೂ, ಎಲ್ಲಾ ದುರಂತಗಳಿಗೂ, ಎಲ್ಲಾ ಅಡಚಣೆಗಳಿಗೂ ಸಹ ಇಲ್ಲಿ ವಿಚಿತ್ರವಾದ ಸಂಬಂಧಗಳು ಅಂತಕ್ಕಂಥದ್ದು ಬೆಳೆದು ನಿಗೂಢವಾಗಿ ಮನುಷ್ಯ ಮತ್ತು ಪರಿಸರದ ವಿಷಮತೆಗೆ ಇಲ್ಲಿ ಕಾರಣವಾಗುತ್ತದೆ. ಸಾಮಾಜಿಕ ಸನ್ನಿವೇಶದ ಮುಖವನ್ನ ಈ ಕೃಷ್ಣೇಗೌಡನ ಆನೆ ಅಂತಕ್ಕಂಥದ್ದು ಇಲ್ಲಿ ಚಿತ್ರಿಸ್ತಾ ಹೋಗುತ್ತೆ. ಅಂದ್ರೆ ಇಲ್ಲಿ ಗಮನಿಸ್ಬೇಕು ನೀವು, ಇಲ್ಲಿ ಕೃಷ್ಣೇಗೌಡನ ಆನೆಯನ್ನ ಮುಂದಕ್ಕಿಟ್ಕೊಂಡ್ರು ಜನರು ಯಾವ ರೀತಿ ಆ ಮೂಕ ಪ್ರಾಣಿಯಾಗಿರ್ತಕ್ಕಂಥ ಕೃಷ್ಣೇಗೌಡ ಆನೆ ಮೇಲೆ ಆಪವಾದನೆಗಳನ್ನ ಹೊರಿಸ್ತಾರೆ ಅಂತಕ್ಕಂಥದ್ದು. ಅಂದ್ರೆ ಎಲ್ಲಾ ನಡೀತಕ್ಕಂತ ದುರಂತಗಳಿಗೂ ಅಡಚಣೆಗಳಿಗೂ ಬಾಯಿ ಇಲ್ಲದಂತಹ ಒಂದು ಮೂಕ ಪ್ರಾಣಿಯಾಗಿರ್ತಕ್ಕಂಥ ಕೃಷ್ಣೇಗೌಡನ ಆನೆ ಮೇಲೆ ಜನರಾಗಿರ್ತಕ್ಕಂಥ ಆಪವಾದನೆಗಳನ್ನ ಹೊರಿಸ್ತಾ ಹೋಗ್ತಾರೆ. ಯಾವುದೇ ತಪ್ಪು ಮಾಡದೇ ಇರತಕ್ಕಂತಹ ಕೃಷ್ಣೇಗೌಡರ ಆನೆ ಅಂತಕ್ಕಂಥದ್ದು ಇಲ್ಲಿ ಅಡಚಣೆಗೆ ಒಳಗಾಗಿ ಬರಬೇಕಾಗತಕ್ಕಂಥ ಒಂದು ಸನ್ನಿವೇಶಗಳು ನೀವು ಈ ಒಂದು ದೀರ್ಘಗತಿಯಲ್ಲಿ ನೋಡ್ತಾ ಹೋಗ್ತೀರಾ. ಅಂದ್ರೆ ಇಲ್ಲಿ ಊರಿನಲ್ಲಿ ನಡೆಯುತ್ತಾ ಇರತಕ್ಕಂಥ ಎಲ್ಲಾ ಘಟನೆಗಳಿಗೂ, ಎಲ್ಲಾ ಕಾರಣಗಳಿಗೂ ಇಲ್ಲಿ ಕೃಷ್ಣೇಗೌಡನೇ ಆನೆ ಕಾರಣ ಅಂತ ಜನರು ಅದರ ಮೇಲೆ ಆಪವಾದನೆಯನ್ನ ಹೊರಿಸ್ತಾರೆ ಈ ಒಂದು ಕಥೆಯಲ್ಲಿ. ಅಂದ್ರೆ ಇಲ್ಲಿ ನೀವು ಗೊತ್ತಿದ್ದಾಗೆ ಇಲ್ಲಿ ಎಲ್ಲಾ ಮಾಡ್ತಾ ಇರ್ತಕ್ಕಂಥದ್ದು ಜನರೇ, ಇಲ್ಲಿ ಎಲ್ಲಾ ದುರಂತಗಳನ್ನ, ಎಲ್ಲಾ ಅಡಚಣೆಗಳನ್ನ ಮಾಡ್ತಾ ಇರ್ತಕ್ಕಂಥದ್ದು ಜನರೇ. ಆದ್ರೆ ಬಾಯಿಲ್ಲದ ಮೂಕ ಪ್ರಾಣಿಯಾಗಿರ್ತಕ್ಕಂಥ ಕೃಷ್ಣೇಗೌಡನ ಆನೆ ಮೇಲೆ ಆಪವಾದನೆಯನ್ನ ಹೊರಿಸ್ತಕ್ಕಂತಹ ಒಂದು ರೀತಿಯನ್ನ ನಾವು ಈ ಕೃಷ್ಣೇಗೌಡ ಆನೆಯಲ್ಲೇ ಕಾಣ್ತಾ ಹೋಗ್ತೀವಿ. ಯಾವುದೇ ತಪ್ಪು ಮಾಡದೇ ಇರತಕ್ಕಂತ ಕೃಷ್ಣೇಗೌಡ ಆನೆ ಇಲ್ಲ ಸಲ್ಲದ ಒಂದು ಅಪವಾದನೆಗಳನ್ನ ಅದು ಒತ್ಕೋಬೇಕಾಗುತ್ತೆ ಅಂತ ಸನ್ನಿವೇಶವನ್ನ ನಾವು ಇದರಲ್ಲಿ ನೋಡ್ತಾ ಹೋಗ್ತೀವಿ. ಇದರಲ್ಲಿ ಬರ್ತಕ್ಕಂತಹ ಒಂದು ಮುಖ್ಯವಾದಂತಹ ಒಂದು ಗಮನಿಸಿ, ಇಲ್ಲಿ ಬರುವ ಮಾವುತ ವೇಲಾಯುಧ, ಫಾರೆಸ್ಟರ್ ಆಫೀಸರ್ ನಾಗರಾಜ, ತಿಪ್ಪಣ್ಣ, ಡ್ರೈವರ್ ಅಬ್ಬಾಸ್ ಮತ್ತು ಕ್ಲೀನರ್ ಕೃಷ್ಣ. ಅಂದ್ರೆ ಇಲ್ಲಿ ಈ ಕಥೆಯಲ್ಲಿ ಬರ್ತಕ್ಕಂತಹ ಒಂದು ಲಾರಿ ಡ್ರೈವರ್ ಅಬ್ಬಾಸ್ ಮತ್ತು ಕ್ಲೀನರ್ ಕೃಷ್ಣ, ಟೆಲಿಫೋನ್ ಲೈನ್ಮನ್ ತಿಪ್ಪಣ್ಣ, ಅದರ ಜೊತೆಗೆ ಇಲ್ಲಿ ಫಾರೆಸ್ಟರ್ ಆಫೀಸರ್ ಆಗಿರ್ತಕ್ಕಂತಹ ನಾಗರಾಜ, ಇವರು ಎಲ್ಲರ ಒಂದು ಸಾವಿಗೆ ಕಾರಣ ಈ ಕೃಷ್ಣೇಗೌಡನ ಆನೆಯೇ ಕಾರಣ ಅಂತ ಹೇಳ್ಬಿಟ್ಟು ಇಲ್ಲಿ ಆಪವಾದನೆಗಳನ್ನ ಹೊರಿಸ್ತಕ್ಕಂತಹ ರೀತಿಯನ್ನ ನಾವು ಕಾಣ್ತೀವಿ. ಅಂದ್ರೆ ಇಲ್ಲಿ ಕಣ್ಣಿಗೆ ಕಾಣದೇ ಇರತಕ್ಕಂತಹ ಒಂದು ಕ್ಷುದ್ರ ಕಾರಣಗಳನ್ನ, ಕ್ಷುದ್ರ ಗ್ರಹಗಳನ್ನ, ಅಂದ್ರೆ ಚಿಕ್ಕ ಚಿಕ್ಕ ಘಟನೆಗಳನ್ನ ಇಲ್ಲಿ ಪತ್ತೇದಾರಿ ಮಾಡುವಂತಹ ನಿಟ್ಟಿನಲ್ಲಿ ಈ ಕಥೆ ಅಂತಕ್ಕಂಥದ್ದು ಮುಂದುವರೆದುಕೊಂಡು ಹೋಗುತ್ತೆ. ಹಾಗಾದ್ರೆ ಇಲ್ಲಿ ಲಾರಿ ಡ್ರೈವರ್ ಅಬ್ಬಾಸ್ ಮತ್ತು ಕ್ಲೀನರ್ ಕೃಷ್ಣ, ಅದರ ಜೊತೆಗೆ ಟೆಲಿಫೋನ್ ಎಕ್ಸ್ಚೇಂಜಿನ ಫಾರೆಸ್ಟರ್, ಅರಣ್ಯ ಇಲಾಖೆಯ ಫಾರೆಸ್ಟ್ ಆಫೀಸರ್ ಆಗಿರ್ತಕ್ಕಂಥ ನಾಗರಾಜ, ಟೆಲಿಫೋನ್ ಲೈನ್ಮನ್ ಆಗಿರ್ತಕ್ಕಂಥ ತಿಪ್ಪಣ್ಣ, ಇವರ ಸಾವಿಗೆ ಯಾರು ಕಾರಣ? ಕೃಷ್ಣೇಗೌಡನ ಆನೆಯೇ ಕಾರಣ ಇವರ ಸಾವಿಗೆ ಅಂತ ಹೇಳ್ಬಿಟ್ಟು ಜನರು ಅವರ ಮೇಲೆ ಆಪವಾದನೆಯನ್ನ, ಅಂದ್ರೆ ಬಾಯಿಲ್ಲದ ಪ್ರಾಣಿಯಾಗಿರ್ತಕ್ಕಂತಹ ಮೂಕ ಪ್ರಾಣಿಯ ಮೇಲೆ ಆಪವಾದನೆಗಳನ್ನ ಹೊರಿಸ್ತಕ್ಕಂತಹ ರೀತಿಯನ್ನ ನಾವು ಈ ಕಥೆಯಲ್ಲಿ ನೋಡ್ತಾ ಹೋಗ್ತೀವಿ. ನಿಜವಾಗ್ಲೂ ಈ ಕೃಷ್ಣೇಗೌಡ ಆನೆ ಅಂತಕ್ಕಂಥ ಅಪರಾಧಿಯೇ? ಹಾಗಾದ್ರೆ ಅಂತ ಘಟನೆಗಳನ್ನ ಯಾರು ಮಾಡಿದ್ರು ಅಂತಕ್ಕಂತಹ ರೀತಿಯನ್ನ ನಾವು ಈ ಕಥೆಯಲ್ಲಿ ತಿಳ್ಕೊಳ್ಬೇಕಾಗಿದೆ. ವಿದ್ಯಾರ್ಥಿಗಳೇ, ಇಲ್ಲಿ ಒಂದು ಪಾತ್ರಗಳನ್ನ, ಆ ಒಂದು ಪಠ್ಯ ಪುಸ್ತಕಗಳಲ್ಲಿ ಬರ್ತಕ್ಕಂಥ ಒಂದು ಪಾತ್ರಗಳನ್ನ ಸನ್ನಿವೇಶಕ್ಕೆ ತಕ್ಕಂತೆ ಅದನ್ನ ನಾನು ಇಲ್ಲಿ ಬರೆದಿದ್ದೀನಿ. ಆ ಪಾತ್ರಗಳನ್ನ ಇಲ್ಲಿ ನೋಡೋದಾದ್ರೆ ಗಮನಿಸಿ. ಇಲ್ಲಿ ಮೊದಲಿಗೆ ಲೇಖಕರಾದಂತಹ ಕೆ.ಪಿ. ಪೂರ್ಣಚಂದ್ರ ತೇಜಸ್ವಿ. ಇಲ್ಲಿ ಲೇಖಕರಾಗಿರ್ತಕ್ಕಂಥವರು ಲೇಖಕರು ಹೌದು, ನಿರೂಪಕರು ಸಹ ಆಗಿರ್ತಾರೆ. ಕೆ.ಪಿ. ಪೂರ್ಣಚಂದ್ರ ತೇಜಸ್ವಿ ಅವರು ನಿರೂಪಕರು ಸಹ ಆಗಿರ್ತಾರೆ. ಅಂದ್ರೆ ಅವರು ಸಹ ಪಾತ್ರಧಾರಿಗಳಾಗಿದ್ದು ನಿರೂಪಕರಾಗಿ ಈ ಕಥೆಯಲ್ಲಿ ಕೆಲಸ ಮಾಡ್ತಾ ಹೋಗ್ತಾರೆ. ಅದಕ್ಕೆ ಮೊದಲನೆಯ ಒಂದು ಪಾತ್ರ ಲೇಖಕರಾಗಿರ್ತಕ್ಕಂಥ ಕೆ.ಪಿ. ಪೂರ್ಣಚಂದ್ರ ತೇಜಸ್ವಿ. ಮೊದಲನೇ ಒಂದು ಪಾತ್ರ ಲೇಖಕರಾಗಿರ್ತಕ್ಕಂಥ ಕೆ.ಪಿ. ಪೂರ್ಣಚಂದ್ರ ತೇಜಸ್ವಿ. ಇಲ್ಲಿ ಮುಖ್ಯವಾಗಿ ನೀವು ಗಮನಿಸಬೇಕು, ಈ ಒಂದು ಕಥೆಯಲ್ಲಿ ಈ ದೀರ್ಘಗದ್ಯ ಅಂತಕ್ಕಂಥ ನಮಗೆ ಸರಳವಾಗಿ ಅರ್ಥ ಆಗ್ಬೇಕಂದ್ರೆ ಮೊದಲಿಗೆ ಅಲ್ಲಿ ಪಾತ್ರಗಳಂತಕ್ಕಂಥದ್ದು ಅರ್ಥ ಆಗ್ಬೇಕು. ಆ ಪಾತ್ರಗಳಂತಕ್ಕಂಥದ್ದು ಅರ್ಥ ಆಗ್ಬೇಕು. ಇಲ್ಲಿ ಗಮನಿಸಿ, ಮೊದಲಿಗೆ ಲೇಖಕರಾಗಿರ್ತಕ್ಕಂಥ ಕೆ.ಪಿ. ಪೂರ್ಣಚಂದ್ರ ತೇಜಸ್ವಿ. ಎರಡನೇದಾಗಿ ದುರ್ಗಪ್ಪ ಮತ್ತು ನಾರಾಯಣಪ್ಪ, ಇವರು ವಿದ್ಯುತ್ ಇಲಾಖೆಯ ಡಿಪಾರ್ಟ್ಮೆಂಟ್ ನ ಲೈನ್ಮನ್ಗಳು. ದುರ್ಗಪ್ಪ ಮತ್ತು ನಾರಾಯಣಪ್ಪ ಇಲ್ಲಿ ವಿದ್ಯುತ್ ಇಲಾಖೆಯ ಡಿಪಾರ್ಟ್ಮೆಂಟ್ ನ ಲೈನ್ಮನ್ಗಳು. ದುರ್ಗಪ್ಪ ಮತ್ತು ನಾರಾಯಣಪ್ಪ ಯಾವ ಡಿಪಾರ್ಟ್ಮೆಂಟ್ ಲೈನ್ಮನ್ಗಳು?
ವಿದ್ಯುತ್ ಅಥವಾ ಕರೆಂಟ್ ಡಿಪಾರ್ಟ್ಮೆಂಟ್ ನ ಲೈನ್ ಮ್ಯಾನ್ಗಳು. ಕನ್ಫ್ಯೂಸ್ ಮಾಡ್ಕೋಬೇಡಿ, ಇವ್ರದ್ದು ಸಹ ಮೊದಲಿಂದ ಕೊನೆಯವರೆಗೂ ಬರ್ತಾ ಹೋಗುತ್ತೆ. ದುರ್ಗಪ್ಪ ಮತ್ತು ನಾರಾಯಣಪ್ಪ ಕರೆಂಟ್ ಅಥವಾ ವಿದ್ಯುತ್ ಇಲಾಖೆಯ ಡಿಪಾರ್ಟ್ಮೆಂಟ್ ನ ಲೈನ್ ಮ್ಯಾನ್ಗಳು. ಇನ್ನ ಮೂರನೇದಾಗಿ ತಿಪ್ಪಣ್ಣ ಮತ್ತು ಶಂಕರಪ್ಪ ಟೆಲಿಫೋನ್ ಡಿಪಾರ್ಟ್ಮೆಂಟ್ ನ ಲೈನ್ ಮ್ಯಾನ್ಗಳು. ಟೆಲಿಫೋನ್ ಡಿಪಾರ್ಟ್ಮೆಂಟ್ ನ ಲೈನ್ ಮ್ಯಾನ್ಗಳು. ಇಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್, ವಿದ್ಯುತ್ ಇಲ್ಲ ಕರೆಂಟ್ ಡಿಪಾರ್ಟ್ಮೆಂಟ್, ಅನಂತರ ಟೆಲಿಫೋನ್ ಡಿಪಾರ್ಟ್ಮೆಂಟ್, 3 ಡಿಪಾರ್ಟ್ಮೆಂಟ್ ಬರ್ತಾ ಹೋಗ್ತವೆ. ನೀವು ಮುಂದೆ ನೋಡ್ತೀರಾ ಯಾಕೆ ಇವರೆಲ್ಲ ಏನು ಎತ್ತ ಅಂತಕ್ಕಂಥ ರೀತಿಯನ್ನ ನಾವು ಕಥೆಯನ್ನು ಮುಂದುವರ್ಸ್ಕೊಂಡು ಹೋಗ ಅವರ ಒಂದು ಪಾತ್ರದಾಗಲೇ ಅದು ಬರ್ತಾ ಹೋಗುತ್ತೆ. ನಿಮ್ಗೆ ಏನು ಕನ್ಫ್ಯೂಸ್ ಆಗ್ತಕ್ಕಂಥ ಒಂದು ಸಂದರ್ಭ ಏನು ಇಲ್ಲ. ಇಲ್ಲಿ ಗಮನಿಸಿ, ಮೊದಲನೇ ಒಂದು ಪಾತ್ರ ಲೇಖಕರಾಗಿರ್ತಕ್ಕಂಥ KP ಪೂರ್ಣಚಂದ್ರ ತೇಜಸ್ವಿ. ಎರಡನೇ ಒಂದು ಪಾತ್ರ ಸಹ ಬರ್ತಕ್ಕಂಥದ್ದು ದುರ್ಗಪ್ಪ ಮತ್ತು ನಾರಾಯಣಪ್ಪ. ಇವರು ವಿದ್ಯುತ್ ಇಲಾಖೆಯ ಡಿಪಾರ್ಟ್ಮೆಂಟ್ ನ ಲೈನ್ ಮ್ಯಾನ್ಗಳು ಅಥವಾ ಕರೆಂಟ್ ಡಿಪಾರ್ಟ್ಮೆಂಟ್ ನ ಲೈನ್ ಮ್ಯಾನ್ಗಳು. ಇನ್ನು ಮೂರನೇ ಒಂದು ಪಾತ್ರ ತಿಪ್ಪಣ್ಣ ಮತ್ತು ಶಂಕರಪ್ಪ. ತಿಪ್ಪಣ್ಣ ಮತ್ತು ಶಂಕರಪ್ಪ ಇವರು ಟೆಲಿಫೋನ್ ಡಿಪಾರ್ಟ್ಮೆಂಟ್ ನ ಲೈನ್ ಮ್ಯಾನ್ಗಳು. ದುರ್ಗಪ್ಪ ಮತ್ತು ನಾರಾಯಣಪ್ಪ ವಿದ್ಯುತ್ ಇಲಾಖೆಯ ಡಿಪಾರ್ಟ್ಮೆಂಟ್ ನ ಲೈನ್ ಮ್ಯಾನ್ಗಳು. ತಿಪ್ಪಣ್ಣ ಮತ್ತು ಶಂಕರಪ್ಪ ಟೆಲಿಫೋನ್ ಡಿಪಾರ್ಟ್ಮೆಂಟ್ ನ ಲೈನ್ ಮ್ಯಾನ್ಗಳು. ಇನ್ನ ನಾಲ್ಕನೇ ಒಂದು ಪಾತ್ರ ಕೃಷ್ಣೇಗೌಡ. ಕೃಷ್ಣೇಗೌಡ ಇವರ ಆನೆಯ ಯಜಮಾನ. ಅಂದ್ರೆ ಕೃಷ್ಣೇಗೌಡ ಅಂತಕ್ಕಂಥದ್ದು ಆನೆಯ ಯಜಮಾನ. ಅಂದ್ರೆ ಗೂಳೂರು ಮಠದಿಂದ ಆನೆಯನ್ನು ಕೊಂಡು ತಂದ ಮೇಲೆ ಕೃಷ್ಣೇಗೌಡನ ಆನೆ ಕಾಡಿನಿಂದ ಹಿಡಿದು ತಂದು ಪಳಗಿಸಿದ ಆನೆ ಅಲ್ಲ. ಕೃಷ್ಣೇಗೌಡನ ಆನೆ ಕಾಡಿನಿಂದ ಹಿಡಿದು ತಂದು ಪಳಗಿಸಿದ ಆನೆ ಅಲ್ಲ. ಗೂಳೂರು ಮಠದ ಘಟ್ಟದ ಕೆಳಗಿದ್ದ, ಘಟ್ಟ ಮೇಲೆ ಬೆಟ್ಟದ ಕೆಳಗಿದ್ದಂತಹ ಗೂಳೂರು ಮಠದ ಆನೆ ಹಾಕಿರ್ತಕ್ಕಂತಹ ಮರಿಗೆ ಕೃಷ್ಣೇಗೌಡನ ಆನೆ. ಇದು ಹರಾಜಿನಲ್ಲಿ ಕೊಂಡುಕೊಂಡ ಮೇಲೆ ಅದು ಕೃಷ್ಣೇಗೌಡನ ಆನೆ ಆಗಿದೆ. ಅದಕ್ಕೆ ಅದನ್ನ ಕೃಷ್ಣೇಗೌಡನ ಆನೆ ಅಂತ ನಾವಿಲ್ಲಿ ಕರೀತಾ ಹೋಗ್ತೀವಿ. ಅವ್ರದ್ದು ಸಹ ಪಾತ್ರ ಬರ್ತಾ ಹೋಗುತ್ತೆ. ಕೃಷ್ಣೇಗೌಡ ಆನೆಯ ಯಜಮಾನ. ಅಂದ್ರೆ ಇಲ್ಲಿ ಕೃಷ್ಣೇಗೌಡನ ಆನೆ ಕಾಡಿನಿಂದ ಹಿಡಿದು ತಂದು ಪಳಗಿಸಿದ ಆನೆಯಲ್ಲ. ಅಂದ್ರೆ ಕೃಷ್ಣೇಗೌಡನೇ ಎಲ್ಲೋ ಕಾಡಿನಲ್ಲಿ ಇಟ್ಕೊಳ್ತಕ್ಕಂಥ ಮರಿಯನ್ನು ತಂದು ಅದಕ್ಕೆ ಬುದ್ಧಿವಾದವನ್ನ ಕಲಿಸಿ ಅದನ್ನ ಪಳಗಿಸ್ತಾರೆ ಅಂತ ಆನೆ ಅಲ್ಲ ಇದು. ಗೂಳೂರು ಮಠ, ಗೂಳೂರು ಮಠದಲ್ಲಿ ಇರ್ತಕ್ಕಂತಹ ಒಂದು ಆನೆ ಹಾಕಿರ್ತಕ್ಕಂತಹ ಮರಿ ಕೃಷ್ಣೇಗೌಡನ ಒಂದು ಆನೆ. ಇದು ಹರಾಜಿನಲ್ಲಿ ಕೊಂಡುಕೊಂಡ ಮೇಲೆ ಅದು ಯಾರ ಆನೆ ಆಗಿದೆ? ಕೃಷ್ಣೇಗೌಡನ ಆನೆ ಆಗಿದೆ. ಅದಕ್ಕೆ ಇಲ್ಲಿ ಕೃಷ್ಣೇಗೌಡ ಅಂತಕ್ಕಂತಹ ಒಂದು ಪಾತ್ರ ಬರ್ತಾ ಹೋಗುತ್ತೆ. ಇದಾದ ನಂತರ ವೇಲಾಯುಧ. ಐದನೇ ಒಂದು ಪಾತ್ರ ವೇಲಾಯುಧ. ಈ ವೇಲಾಯುಧ ಆನೆಯ ಮಾವುತ. ವೇಲಾಯುಧ ಆನೆಯ ಮಾವುತ. ಆನೆಯ ಮಾವುತ ಅಂತಂದ್ರೆ ಇಲ್ಲಿ ಆನೆಯನ್ನ ಅದ್ಬಸ್ತಿನಲ್ಲಿ ಇರತಕ್ಕಂತಹ ವ್ಯಕ್ತಿಗೆ ನಾವು ಮಾವುತ ಅಂತ ಕರ್ತೀವಿ. ನಾವು ನೀವು ಅನೆ ಕುತ್ಕೋ ಅಂತಂದ್ರೆ ಒಂದ್ಸಾರಿ ತೊಡಲ ಬಿಸಿದೆ ಅಂತಂದ್ರೆ ಫುಟ್ಬಾಲ್ ಹಾಗೆ ಹಾರು ಬಿಡ್ತೀವಿ ನಾವು ನೀವು. ಒಬ್ಬ ಮಾವುತ ಆಗಿರ್ತಕ್ಕಂಥ ನೋಡೋದಕ್ಕೆ ಹೆಂಗೆ ಇರ್ಲಿ, ನರಪೇಂದ್ರ ನಾರಾಯಣಂತೆ ಇರ್ಲಿ, ಆದ್ರೆ ಅವನ ಮಾತನ್ನ ಅದು ಚಾಚು ತಪ್ಪದೆ ಕೇಳುತ್ತೆ. ಅವನ ಕೈಯಲ್ಲಿ ಅಂಕುಶ ಇಟ್ಕೊಂಡ, ಕೈಯಲ್ಲಿ ಒಂದು ಅಂಕುಶ ಇಟ್ಕೊಂಡ ಕುತ್ಕೋ ಅಂತಂದ್ರೆ ಅವನ ಮಾತಿಗೆ ಬೆಲೆ ಕೊಟ್ಟು ಕುತ್ಕೊಳುತ್ತೆ. ಎದ್ದೇಳಂದ್ರೆ ಮೇಲಿಕ್ಕೆ ಎದ್ದೇಳುತ್ತೆ. ಕಾರಣ ಆನೆಯನ್ನ ಅದ್ಬಸ್ತಿನಲ್ಲಿ ಇರ್ತಕ್ಕಂತಹ ವ್ಯಕ್ತಿಗೆ ನಾವು ಮಾವುತ ಅಂತ ಕರಿತೀವಿ. ಆ ಮಾವುತ ಯಾರಪ್ಪ ಅಂದ್ರೆ ಇಲ್ಲಿ ವೇಲಾಯುಧ. ಆನೆಯ ಮಾವುತ ಯಾರು? ವೇಲಾಯುಧ. ಇಲ್ಲಿ ಒಂದು ಮಾರ್ಕ್ಸ್ ಕೇಳ್ತಾನೆ, ಆನೆಯ ಮಾವುತನ ಹೆಸರೇನು? ವೇಲಾಯುಧ. ಬೇಲಾಯುಧ ಅಲ್ಲ, ವೇಲಾಯುಧ. ಮಾವುತ ಅಂದ್ರೆ ಅರ್ಥ ಆಯ್ತಾ ವಿದ್ಯಾರ್ಥಿಗಳೇ? ಆನೆಯನ್ನ ಅದ್ಬಸ್ತಿನಲ್ಲಿ ಅಂದ್ರೆ ಆನೆಯನ್ನ ಹತೋಟಿಯಲ್ಲಿ. ಈಗ ಎಕ್ಸಾಂಪಲ್ ಬೀದಿಯಲ್ಲಿ ಕರ್ಕೊಂಡು ಹೋಗ್ತಾರೆ, ಆನೆ ಏನ್ ಬೇಕಾದ್ರೂ ಮಾಡಬಹುದು. ಸುಮ್ಮನೆ ಈ ಕೊರಲ ಬಿಸಿಲಲ್ಲೇ ದೊಡ್ಡ ದೊಡ್ಡ ಹಂಗ್ಲಿಗೆ ಗಾಳಿಯಲ್ಲಿ ಬೀಸು ಹೋಗ್ಬಿಡ್ತವೆ. ಅದಕ್ಕೆ ಅದನ್ನ ಹತೋಟಿಯಲ್ಲಿ ಅದ್ಬಸ್ತಿನಲ್ಲಿ ಇರ್ತಕ್ಕಂತಹ ವ್ಯಕ್ತಿಗೆ ನಾವು ಮಾವುತ ಅಂತ ಕರಿತೀವಿ. ಆ ಮಾವುತ ಯಾರಪ್ಪ ಅಂದ್ರೆ ಇಲ್ಲಿ ವೇಲಾಯುಧ. ಅವನು ಇಲ್ಲಿ ಪಾತ್ರ ಪ್ರಮುಖವಾದಂತಹ ಒಂದು ಪಾತ್ರ. ಆನೆಯ ಮಾವುತನ ಹೆಸರೇನು ಅಂತ ಒಂದೊಂದು ಪ್ರಶ್ನೆ ಕೇಳ್ತಾನೆ. ಆನೆಯ ಮಾವುತನ ಹೆಸರು ವೇಲಾಯುಧ. ನೆಕ್ಸ್ಟ್ ಇದಾದಂತ ರೆಹಮಾನ್ ಸಾಬಿ. ರೆಹಮಾನ್ ಸಾಬಿ ಇವನು ಪೆಟ್ಟಿಗೆ ಅಂಗಡಿಯ ಮಾಲೀಕ. ರೆಹಮಾನ್ ಸಾಬಿ ಇವನು ಪೆಟ್ಟಿಗೆ ಅಂಗಡಿಯ ಮಾಲೀಕ ಆಗಿರ್ತಕ್ಕಂಥವನು. ಇಲ್ಲಿ ಇದು ಒಂದು ರೀತಿಯ ಸನ್ನಿವೇಶ ಅಂತಕ್ಕಂಥ ಬರ್ತಾ ಹೋಗುತ್ತೆ. ಈ ಕೃಷ್ಣೇಗೌಡನ ಆನೆಗೆ ಬಾಳೆಹಣ್ಣು ಅಂತಕ್ಕಂಥ ಕೊಡಲಿಲ್ಲ ಎಂಬ ಒಂದೇ ಒಂದು ಕಾರಣಕ್ಕೆ ನನ್ನ ಪೆಟ್ಟಿಗೆ ಅಂಗಡಿಯಲ್ಲಿ ಧೂಳಿ ಬೀಳಿಸಿದೆ.
ನನ್ನ ಪೆಟ್ಟಿಗೆ ಅಂಗಡಿಯನ್ನೇ ದೂಡಿ ಬೀಳಿಸಿದೆ, ಅದಕ್ಕಾಗಿ ಕೃಷ್ಣೇಗೌಡರು ನನಗೆ ನಷ್ಟ ಪರಿಹಾರವನ್ನ ಕಟ್ಟಿಕೊಡಬೇಕು ಅಂತ ಹೇಳ್ಬಿಟ್ಟು ದೊಡ್ಡ ಗಂಟಲಿನಲ್ಲಿ ಕೂಗಾಡ್ತಾ ಇರ್ತಾನೆ. ಯಾರು? ಪೆಟ್ಟಿಗೆ ಅಂಗಡಿಯ ಮಾಲೀಕ ಆಗಿರ್ತಕ್ಕಂಥ ರೆಹಮಾನ್ ಸಾಬಿ. ಅಲ್ಲಿ ಚಲ್ಲಾಪಲ್ಲಿಯಾಗಿ ಬಿದ್ದಿದ್ದಂತಹ ಬೇಡಿಪಟ್ಟಣ, ಬೆಂಕಿಪಟ್ಟಣ, ಪೆಪ್ಪರ್ಮೆಂಟ್ಗಳನ್ನ ಅಲ್ಲಿದ್ದಂತಹ ಜನರಿಗೆ ತೋರಿಸಿ ಈ ಕೃಷ್ಣೇಗೌಡನ ಆನೆಗೆ ನಾನು ಬಾಳೆಹಣ್ಣು ಕೊಡ್ಲಿಲ್ಲ ಅಂತಕ್ಕಂಥ ಒಂದೇ ಒಂದು ಕಾರಣಕ್ಕೆ ನನ್ನ ಪೆಟ್ಟಿಗೆ ಅಂಗಡಿಯಲ್ಲಿ ಧೂಳಿ ಬೀಳಿಸಾಕಿದೆ. ಯಾವುದು? ಕೃಷ್ಣೇಗೌಡನ ಆನೆ. ಅದಕ್ಕೆ ಇವರು ಇದಕ್ಕೆ ನಷ್ಟ ಪರಿಹಾರವನ್ನ ಕೃಷ್ಣೇಗೌಡರು ನನಗೆ ಕಟ್ಟಿಕೊಡ್ಬೇಕು ಅಂತ ಹೇಳ್ಬಿಟ್ಟು ದೊಡ್ಡ ಗಂಟಲಿನಲ್ಲಿ ಕೂಗಾಡ್ತಾ ಇದ್ದಂತಹ ವ್ಯಕ್ತಿ ರೆಹಮಾನ್ ಸಾಬಿ. ರೆಹಮಾನ್ ಸಾಬಿ. ಈ ರೆಹಮಾನ್ ಸಾಬಿ ಅದಕ್ಕೆ ನಾನು ಪೆಟ್ಟಿಗೆ ಅಂಗಡಿಯ ಮಾಲೀಕ ಅಂತ ಅಲ್ಲಿ ಬರೆದಿದ್ದೀನಿ. ಇಲ್ಲಿ ಅವನ ಪಾತ್ರ ಬರ್ತಾ ಹೋಗುತ್ತೆ. ಯಾವಂತ ಪ್ರಕಾಶ್. ಪ್ರಕಾಶ್ ಇವನು ಇಕಾಲಜಿಸ್ಟ್. ಇಕಾಲಜಿಸ್ಟ್ ಅಂತಂದ್ರೆ ಕಾಡಿನಲ್ಲಿ ಇರ್ತಕ್ಕಂತಹ ಮರಗಳನ್ನ ಸರ್ವೆ ಮಾಡತಕ್ಕಂತಹ ವ್ಯಕ್ತಿಗೆ ನಾವು ಇಕಾಲಜಿಸ್ಟ್ ಅಂತ ಕರಿತೀವಿ. ಇಕಾಲಜಿಸ್ಟ್ ಅಂತಕ್ಕಂತ ಕರಿತೀವಿ. ಅಂದ್ರೆ ಇಲ್ಲಿ ಒಂದು ಘಟನೆ ಅಂತಕ್ಕಂಥದ್ದು ಬರ್ತಾ ಹೋಗುತ್ತೆ. ಯಾಕೆ ಈ ಕಾಡಾನೆಗಳು ಜನರ ಪೈರು ಫಸಲುಗಳಿಗೆ ತೊಂದರೆ ಅಂತಕ್ಕಂಥ ಹಾನಿ ಮಾಡ್ತಾ ಇದೆ, ಹಾನಿ ಅಂತಕ್ಕಂಥದ್ದು ಮಾಡ್ತಾ ಇದೆ ಅಂತ ಹೇಳುವಂತಹ ಸಂದರ್ಭದಲ್ಲಿ ಕೆಪಿ ಪೂರ್ಣಚಂದ್ರ ತೇಜಸ್ವಿ ಅವರ ಗೆಳೆಯಾಗಿರ್ತಕ್ಕಂತಹ ಪ್ರಕಾಶ್ ಅಂದ್ರೆ ಇವನು ಇಕಾಲಜಿಸ್ಟ್ ಅಂದ್ರೆ ಕಾಡಿನಲ್ಲಿ ಇರ್ತಕ್ಕಂತಹ ಮರಗಳನ್ನ ಸರ್ವೆ ಮಾಡತಕ್ಕಂತಹ ವ್ಯಕ್ತಿ. ಯಾಕೆ ಇಲ್ಲಿ ಜನರ ಪೈರು ಫಸಲುಗಳಿಗೆ ಈ ಆನೆಗಳು ಅಂತಕ್ಕಂಥ ತೊಂದರೆ ಅಂತಕ್ಕಂಥದ್ದು ಉಂಟು ಮಾಡ್ತಾ ಇದೆ ಅಂದ್ರೆ ಅರಣ್ಯ ಇಲಾಖೆಯವರು ಕಾಡಿನ ಮರಗಳನ್ನ ಕಡಿದು ಆ ಆನೆಗಳಿಗೆ ನಿರುಪಯುಕ್ತವಾಗಿರ್ತಕ್ಕಂಥ ನೀಲಗಿರಿ ಮತ್ತು ಅಕೇಶಿಯಾ ಮರಗಳನ್ನ ನೆಡುತ್ತಿರುವುದೇ ಇದಕ್ಕೆ ಕಾರಣ ಅಂತ ಹೇಳ್ಬಿಟ್ಟು ಅಲ್ಲಿ ಪ್ರಕಾಶ್ ಇಕಾಲಜಿಸ್ಟ್ ಆಗಿರ್ತಕ್ಕಂಥ ಪ್ರಕಾಶ್ ತಿಳಿಸ್ತಾ ಹೋಗ್ತಾನೆ. ಅದಕ್ಕೆ ಆ ಕಾಡಿನಲ್ಲಿರ್ತಕ್ಕಂಥ ಮರಗಳನ್ನ ಸರ್ವೆ ಮಾಡ್ತಾನೆ. ಯಾಕೆ ಇಲ್ಲಿ ಆ ಕಾಡಿನಲ್ಲಿರ್ತಕ್ಕಂತಹ ಒಂದು ಆನೆಗಳು ಬಂದು ಜನರ ಪೈರು ಫಸಲಿಗೆ ತೊಂದರೆ ಅಂತಕ್ಕಂಥ ಉಂಟು ಮಾಡ್ತಾ ಇದೆ ಅಂದ್ರೆ ಅರಣ್ಯ ಇಲಾಖೆಯವರು ಆನೆಗಳಿಗೆ ನಿರುಪಯುಕ್ತವಾಗಿರ್ತಕ್ಕಂಥ ಒಂದು ನೀಲಗಿರಿ ಮತ್ತು ಅಕೇಶಿಯಾ ಮರಗಳನ್ನ ನೆಡುತ್ತಿರೋದ್ರಿಂದಲೇ ಇವು ಕಾಡಾನೆಗಳಾಗಿರ್ತಕ್ಕಂಥ ಜನರ ಪೈರು ಫಸಲಿಗೆ ಬಂದು ತೊಂದರೆಯನ್ನ ಉಂಟು ಮಾಡ್ತಾ ಇದೆ ಅಂತ ಹೇಳ್ಬಿಟ್ಟು ಇಕಾಲಜಿಸ್ಟ್ ಅಂದ್ರೆ ಕಾಡಲ್ಲಿರ್ತಕ್ಕಂಥ ಮರಗಳನ್ನ ಸರ್ವೆ ಮಾಡಿ ಸಂಶೋಧನೆ ಮಾಡಿ ಅವನು ತಿಳಿಸ್ತಾನೆ. ಅದಕ್ಕೆ ಅವನನ್ನ ಇಕಾಲಜಿಸ್ಟ್ ಅಂತ ಕರೆದ್ವಿ. ಇಕಾಲಜಿಸ್ಟ್ ಯಾರು ಅಂತಂದ್ರೆ ಪ್ರಕಾಶ್. ಇಕಾಲಜಿಸ್ಟ್ ಅಂದ್ರೆ ಅರ್ಥ ಆಯ್ತು ವಿದ್ಯಾರ್ಥಿಗೆ? ಕಾಡಿನಲ್ಲಿರ್ತಕ್ಕಂಥ ಮರಗಳನ್ನ ಸರ್ವೆ ಮಾಡ್ತಕ್ಕಂಥ ವ್ಯಕ್ತಿಗೆ ನಾವು ಇಕಾಲಜಿಸ್ಟ್ ಅಂತ ಕರಿತೀವಿ. ನೆಕ್ಸ್ಟ್ ಇದಾದ್ರೆ ಇಲ್ಲಿ ಶಿವೇಗೌಡ ಇವನು ಸಾಮಿಲಿನ ಯಜಮಾನ. ಶಿವೇಗೌಡ ಅಂತಕ್ಕಂಥ ವ್ಯಕ್ತಿ ಸಾಮಿಲಿನ ಯಜಮಾನ. ಆ ಸಾಮಿಲಿನ ಯಜಮಾನ ಅಂದ್ರೆ ಸಾಮಿಲ್ ಅಂದ್ರೆ ನೀವು ನೋಡಿದ್ರ ವುಡ್ ವರ್ಕ್ ಮಾಡ್ತಾರೆ ನೋಡಿ. ಆ ಮರಗಳನ್ನ ಮತ್ತು ದಿಮ್ಮಿಗಳನ್ನ ಕೊಯ್ದು ಆ ಮರಗಳು ಮತ್ತು ದಿಮ್ಮಿಗಳನ್ನ ಒಂದೊಂದು ಲಾಟ್ ತರ ಆಗ್ತಾ ಇರ್ತಾರೆ. ಅದನ್ನ ವುಡ್ ವರ್ಕ್ ಇರತಕ್ಕಂತ ಒಂದು ಇದನ್ನ ನಾವು ಸಾಮಿಲ್ ಅಂತ ಕರಿತೀವಿ. ಸಾಮಿಲಿನ ಯಜಮಾನ ಯಾರಂದ್ರೆ ಇಲ್ಲಿ ಶಿವೇಗೌಡ. ಒಂದ್ ಸೆಕೆಂಡ್ ಇಲ್ಲಿ ಗಮನಿಸಬೇಕು ವಿದ್ಯಾರ್ಥಿಗಳೇ. ಮೊದಲನೇ ಒಂದು ಪಾತ್ರ ಲೇಖಕರಾಗಿರ್ತಕ್ಕಂಥ ಕೆಪಿ ಪೂರ್ಣಚಂದ್ರ ತೇಜಸ್ವಿ. ಎರಡನೇ ಒಂದು ಪಾತ್ರ ದುರ್ಗಪ್ಪ ಮತ್ತು ನಾರಾಯಣಪ್ಪ. ಮೂರನೇ ಒಂದು ಪಾತ್ರ ತಿಪ್ಪಣ್ಣ ಮತ್ತು ಶಂಕರಪ್ಪ. ಇಲ್ಲಿ ದುರ್ಗಪ್ಪ ಮತ್ತು ನಾರಾಯಣಪ್ಪ ಯಾವ ಡಿಪಾರ್ಟ್ಮೆಂಟ್? ವಿದ್ಯುತ್ ಇಲಾಖೆಯ ಡಿಪಾರ್ಟ್ಮೆಂಟ್ ನ ಲೈನ್ಮನ್ಗಳು ಅಥವಾ ಕರೆಂಟ್ ಡಿಪಾರ್ಟ್ಮೆಂಟ್ ನ ಲೈನ್ಮನ್ಗಳು. ತಿಪ್ಪಣ್ಣ ಮತ್ತು ಶಂಕರಪ್ಪ ಟೆಲಿಫೋನ್ ಡಿಪಾರ್ಟ್ಮೆಂಟ್ ನ ಲೈನ್ಮನ್ಗಳು. ಟೆಲಿಫೋನ್ ಡಿಪಾರ್ಟ್ಮೆಂಟ್ ನ ಲೈನ್ಮನ್ಗಳು. ಇನ್ನ ಒಂದು ನಾಲ್ಕನೇ ಒಂದು ಪಾತ್ರ ಕೃಷ್ಣೇಗೌಡನ ಆನೆ. ಗೂಳೂರು ಮಠದಲ್ಲಿರ್ತಕ್ಕಂಥ ಆನೆಯನ್ನ ಕೊಂಡು ತಂದ ಮೇಲೆ ಅದು ಕೃಷ್ಣೇಗೌಡನ ಸ್ವಂತ ಆನೆ. ಅವತ್ತೆ ಅದಕ್ಕೆ ಅದನ್ನ ಕೃಷ್ಣೇಗೌಡನ ಆನೆ ಅಂತ ಕರಿತೀವಿ. ಇದಾದ ನಂತರ ರೆಹಮಾನ್ ಸಾಬಿ ಇವನು ಪೆಟ್ಟಿಗೆ ಅಂಗಡಿಯ ಮಾಲೀಕ. ಪ್ರಕಾಶ್ ಇವನು ಇಕಾಲಜಿಸ್ಟ್. ಇದಾದ ನಂತರ ಶಿವೇಗೌಡ ಸಾಮಿಲಿನ ಯಜಮಾನ. ಇವು 8 ಪಾತ್ರಗಳು. ಇನ್ನು 9ನೇ ಪಾತ್ರಕ್ಕೆ ಬರೋದಾದ್ರೆ ಕಾಡಪ್ಪ ಶೆಟ್ಟರು. ಇವನೇ ಒಂದೇ ಒಂದು 2 ಅಂಕ ಪ್ರಶ್ನೆಗೆ ಇವರ ಒಂದು ಹೆಸರು ನಿಮ್ಗೆ ಅಲ್ಲಿ ಬರ್ತಾ ಹೋಗುತ್ತೆ. ಅಲ್ಲಿ
ಕಾಡಪ್ಪ ಶೆಟ್ಟರು ಯಾವ ವರ್ತಮಾನ ಮುಟ್ಟಿಸಿದ್ರು ಅಂತ ಬರುತ್ತೆ. ಆ ಪ್ರಶ್ನೆ ಈಗಾಗಲೇ ತೆಗೆದು ಬಿಟ್ಟಿದ್ದಾರೆ. ಆ ಕಾಡಪ್ಪ ಶೆಟ್ಟರು ಅಂತಕ್ಕಂಥ ವರ್ತಮಾನ ಯಾವ್ದು ಮುಟ್ಟಿಸಿದ್ರೆ ಇಲ್ಲಿ ಕೃಷ್ಣೇಗೌಡನ ಆನೆಯ ಮೇಲೆ ಅಯ್ಯಪ್ಪ ಸ್ವಾಮಿ ಫೋಟೋ ಇಟ್ಟು ಮೆರವಣಿಗೆ ಮಾಡುತ್ತಿದ್ದಂತಹ ಸಂದರ್ಭದಲ್ಲಿ ಅದಕ್ಕಿದ್ದಂತೆ ತಲೆ ಕೆಟ್ಟು ಅಂಬಾರೀಷ್ ಅಂತ ಕಾಡಿಗೆ ಓಡಿ ಹೋಯಿತು ಎಂಬ ವರ್ತಮಾನವನ್ನು ಮುಟ್ಟಿಸ್ತಾನೆ. ಆ ಆನೆಗೆ ಸಿಂಗಾರ ಮಾಡಲು ತಂದಿದ್ದಂತಹ ಆಭರಣಗಳನ್ನ ಎರವಲು ಪಡೆದು ತಂದಿದ್ದ, ಅಂದ್ರೆ ಸಾಲವನ್ನ ಮಾಡಿ ತಂದಿದ್ದಂತಹ ವ್ಯಕ್ತಿ ಯಾರಂದ್ರೆ ಕಾಡಪ್ಪ ಶೆಟ್ಟರು. ಕೊನೆ ಪಕ್ಷ ಆ ಆನೆಗೆ ಹಾಕಿರ್ತಕ್ಕಂತಹ ಒಂದು ಒಡವೆಗಳನ್ನಾದ್ರೂ ಆಭರಣಗಳನ್ನಾದ್ರೂ ಗಿಟ್ಟಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಕಾಡಿನಲ್ಲಿ ಹುಡುಕಾಡ್ತಾ ಇರ್ತಾನೆ. ಯಾರು? ಕಾಡಪ್ಪ ಶೆಟ್ಟರು. ಅವನು ಯಾಕೆ ಹುಡುಕ್ತಾ ಇದ್ದ? ನಿಜವಾಗ್ಲೂ ಹುಡುಕ್ತಾ ಇದ್ನ ಇಲ್ವಾ ಅಂತಕ್ಕಂಥ ನಾವು ಕಥೆಯನ್ನ ಮುಂದುವರಿಸುವಂತಹ ಸಂದರ್ಭದಲ್ಲಿ ನೋಡಬೇಕಾಗಿದೆ ವಿದ್ಯಾರ್ಥಿಗಳೇ. ಇಲ್ಲಿ ಕಾಡಪ್ಪ ಶೆಟ್ಟರು ಕೃಷ್ಣೇಗೌಡನ ಆನೆಯ ಮೇಲೆ ಅಯ್ಯಪ್ಪ ಸ್ವಾಮಿ ಫೋಟೋ ಇಟ್ಟು ಮೆರವಣಿಗೆ ಮಾಡುತ್ತಿದ್ದಂತಹ ಸಂದರ್ಭದಲ್ಲಿ ಅದಕ್ಕಿದ್ದಂತೆ ತಲೆಕೆಟ್ಟ ಅಂಬಾರೀಷ್ ಅಂತ ಕಾಡಿಗೆ ಓಡಿ ಹೋಯಿತು ಎಂಬ ವರ್ತಮಾನವನ್ನು ಹುಟ್ಟಿಸಿದಂತಹ ವ್ಯಕ್ತಿ ಇಲ್ಲಿ ಕಾಡಪ್ಪ ಶೆಟ್ಟರು. ಅಲ್ಲಿ ಬರ್ತಾ ಹೋಗ್ತಂದು ಸರ್. ನೆಕ್ಸ್ಟ್ ಇಲ್ಲಿ 10ನೇ ಒಂದು ಪತ್ರ. ನಾಗರಾಜ ಅರಣ್ಯ ಇಲಾಖೆಯ ಫಾರೆಸ್ಟರ್ ಆಫೀಸರ್. ನಾಗರಾಜ ಅರಣ್ಯ ಇಲಾಖೆಯ ಫಾರೆಸ್ಟರ್ ಆಫೀಸರ್, ಒಳ್ಳೆ ಸ್ಟ್ರಿಕ್ಟ್ ಆಫೀಸರ್ ಅಂತ ಹೆಸರು ಪಡೆದಿರ್ತಕ್ಕಂತಹ ನಾಗರಾಜ ಅರಣ್ಯ ಇಲಾಖೆಯ ಫಾರೆಸ್ಟರ್ ಆಫೀಸರ್ ಆಗಿರ್ತಾನೆ. ಆ ಅರಣ್ಯ ಇಲಾಖೆಯ ಫಾರೆಸ್ಟರ್ ಆಫೀಸರ್ಗೆ ಒಬ್ಬ ಗಾರ್ಡ್ ಅನ್ನ ಕೊಟ್ಟಿರ್ತಾನೆ. ಆ ಗಾರ್ಡ್ ರಾಮಪ್ಪ ಅಂತಕ್ಕಂಥದ್ದು. ಅರಣ್ಯ ಇಲಾಖೆಯ ಫಾರೆಸ್ಟ್ ಆಫೀಸರ್ ಯಾರು? ನಾಗರಾಜ. ಆ ನಾಗರಾಜ ಇದ್ದಂತ ಒಬ್ಬ ಗಾರ್ಡ್ ಯಾರು ಅಂದ್ರೆ ಅಲ್ಲಿ ರಾಮಪ್ಪ. ಅರಣ್ಯ ಇಲಾಖೆಯ ಫಾರೆಸ್ಟರ್ ಆಫೀಸರ್ ಯಾರು? ನಾಗರಾಜ. ಆ ನಾಗರಾಜ್ಗೆ ಒಬ್ಬ ಗಾರ್ಡ್ ಇರ್ತಾನೆ. ಆ ಗಾರ್ಡ್ ಹೆಸರೇನು? ರಾಮಪ್ಪ ಅಂತ ನಾವು ಕಾಣ್ತೀವಿ ವಿದ್ಯಾರ್ಥಿಗೆ. ನೆಕ್ಸ್ಟ್ ಇದಾದಂತ ಲಾರಿ ಡ್ರೈವರ್ ಅಬ್ಬಾಸ್ ಮತ್ತು ಕ್ಲೀನರ್ ಕೃಷ್ಣ. ಲಾರಿ ಡ್ರೈವರ್ ಅಬ್ಬಾಸ್ ಮತ್ತು ಕ್ಲೀನರ್ ಕೃಷ್ಣ. ಈ ಲಾರಿ ಡ್ರೈವರ್ ಅಬ್ಬಾಸ್ಗೆ ಇದ್ದಕ್ಕಿದ್ದಂತೆ ಒಂದು ಬೀಡಿ ಧಮ್ ಎಳೆಯುವ ಚೆವು ಶುರುವಾಗುತ್ತೆ. ಕೃಷ್ಣ ಸ್ವಲ್ಪ ಸ್ಟೇರಿಂಗ್ ಇಟ್ಕೊಳ್ಳು, ಯಾಕೋ ಬಾಯ ತರ ಆಗ್ತಿದೆ ಎಂದು ಹೇಳ್ಬಿಟ್ಟು ಬೀಡಿ ಹೊಚ್ಕೊತೀನಿ ಅಂತ ಹೇಳ್ಬಿಟ್ಟು ಜೋಬಿಗೆ ಕೈಗೆ ಬೆಂಕಿ ಕಡ್ಡಿಯನ್ನ ಗೀರಿ ಒಂದು ಧಮ್ಮನ್ನ ಎಳಿತಾ ಇರ್ಬೇಕಂದ್ರೆ ನೇರವಾಗಿ ಅದು ಗೋಡಿ ಮರಕ್ಕೆ ಹೋಗಿ ಡಿಕ್ಕಿ ಹೊಡೆಯುತ್ತೆ. ಡಿಕ್ಕಿ ಹೊಡೆದಂತಹ ಸಂದರ್ಭದಲ್ಲಿ ಹಿಂದಗಡೆ ಇದ್ದಂತಹ ಅಪಾರವಾದಂತಹ ಮಣಬಾರದ ದಿಮ್ಮಿಗಳು ಕ್ಯಾಬಿನ್ ಅನ್ನು ಮುರಿದು ಮುನ್ನುಗ್ಗಿ ಆ ದಿಮ್ಮಿಗಳ ನಡುವೆ ಲಾರಿ ಡ್ರೈವರ್ ಅಬ್ಬಾಸ್ ಮತ್ತು ಕ್ಲೀನರ್ ಕೃಷ್ಣ ಆಗಿರ್ತಕ್ಕಂಥ ಸಾವನ್ನ ಅಪ್ತಾರೆ. ಇವರು ಸಾವನ್ನ ಅಪ್ಪೋದಕ್ಕೂ ಸಹ ಕಾರಣ ಕೃಷ್ಣೇಗೌಡನ ಆನೆಯೇ ಕಾರಣ ಅಂತ ಹೇಳ್ಬಿಟ್ಟು ಜನರು ಇಲ್ಲ ಸಲ್ಲದಂತಹ ಒಂದು ಅಪವಾದಗಳನ್ನ ಆ ಬಾಯಿಲದ ಮೂಕ ಪ್ರಾಣಿಯಾಗಿರ್ತಕ್ಕಂಥ ಕೃಷ್ಣೇಗೌಡ ಆನೆ ಮೇಲೆ ಅಪವಾದೆಯನ್ನು ಹೊರಿಸತಕ್ಕಂತಹ ರೀತಿಯನ್ನ ನಾವು ಈ ಕಥೆಯಲ್ಲಿ ನೋಡ್ತಾ ಹೋಗ್ತೀವಿ ವಿದ್ಯಾರ್ಥಿಗೆ. ಅಲ್ಲಿ ನಾಗರಾಜ್ ಅರಣ್ಯ ಇಲಾಖೆಯ ಫಾರೆಸ್ಟ್ ಆಫೀಸರ್. ಆ ನಾಗರಾಜ್ ಅರಣ್ಯ ಇಲಾಖೆಯ ಫಾರೆಸ್ಟ್ ಆಫೀಸರ್ಗೆ ಒಬ್ಬ ಗಾರ್ಡ್, ಅವನು ರಾಮಪ್ಪ. ನೆಕ್ಸ್ಟ್ ಇದಾದಂತ 11ನೇ ಒಂದು ಪಾತ್ರ ಲಾರಿ ಡ್ರೈವರ್ ಅಬ್ಬಾಸ್ ಮತ್ತು ಕ್ಲೀನರ್ ಕೃಷ್ಣ. ಆ ಲಾರಿ ಡ್ರೈವರ್ ಅಬ್ಬಾಸ್ ಮತ್ತು ಕ್ಲೀನರ್ ಕೃಷ್ಣ ಆ ನಾಟಕ ಭಾಗದಲ್ಲಿ ಗದ್ಯದಲ್ಲಿ ಯಾವ ಸನ್ನಿವೇಶದಲ್ಲಿ ಬರುತ್ತೆ, ಏನ್ ಮಾಡುತ್ತೆ ಅಂತಕ್ಕಂಥ ನೋಡೋಣ. ಇದಾದಂತ 12 ಪುಟ್ಟಯ್ಯ, ಇವನು ವೆಟರ್ನರಿ ಸ್ಟಾಫ್ ಮ್ಯಾನ್. ದನಗಳ ಆಸ್ಪತ್ರೆಯಲ್ಲಿ ಇದ್ದಂತಹ ಒಬ್ಬ ಗುಮಾಸ್ತ. ವೆಟರ್ನರಿ ಸ್ಟಾಫ್ ಮ್ಯಾನ್, ದನಗಳ ಆಸ್ಪತ್ರೆಯಲ್ಲಿ ಇದ್ದಂತಹ ಒಬ್ಬ ಜವಾನ ಅಥವಾ ಸ್ಟಾಫ್ ಮ್ಯಾನ್ ಅಂತ ಜವಾನ ಅಂತ ಹೇಳ್ತೀವಿ. ಇನ್ನ 13ನೇ ಒಂದು ಪಾತ್ರ ರಮೇಶ್ ಬಾಬು. ಇವನು ಟೆಲಿಫೋನ್ ಎಕ್ಸ್ಚೇಂಜಿನ ಜೂನಿಯರ್ ಇಂಜಿನಿಯರ್. ಟೆಲಿಫೋನ್ ಎಕ್ಸ್ಚೇಂಜಿನ ಜೂನಿಯರ್ ಇಂಜಿನಿಯರ್ ಯಾರು? ರಮೇಶ್ ಬಾಬು. ಈ ರಮೇಶ್ ಬಾಬು ಯಾರು ಅಂತಂದ್ರೆ ಟೆಲಿಫೋನ್ ಎಕ್ಸ್ಚೇಂಜಿನ ಜೂನಿಯರ್ ಇಂಜಿನಿಯರ್ ಅಂತ ಕರ್ತೀವಿ. ಆ ಟೆಲಿಫೋನ್ ಎಕ್ಸ್ಚೇಂಜಿನ ಜೂನಿಯರ್ ಇಂಜಿನಿಯರ್ ಒಂದು ಸಂದರ್ಭ ಯಾವ ಸಂದರ್ಭದಲ್ಲಿ ಬರುತ್ತೆ ಅಂತಕ್ಕಂಥ ನಾವು ನೋಡ್ತೀವಿ. ಟೆಲಿಫೋನ್ ಲೈನ್ ಮ್ಯಾನ್ ಆಗಿರ್ತಕ್ಕಂಥ ತಿಪ್ಪಣ್ಣ ಕಂಬದ ಮೇಲೆ ಸತ್ತಂತ ಒಂದು ಸಂದರ್ಭದಲ್ಲಿ ಅಲ್ಲಿಂದ ಇವನು ಒಂದು ಪಾತ್ರ ಬರ್ತಾ ಹೋಗುತ್ತೆ. ನಾವು ಅಲ್ಲಿ ನೋಡೋಣ. ಇಲ್ಲಿ ರಮೇಶ್ ಬಾಬು ಟೆಲಿಫೋನ್ ಎಕ್ಸ್ಚೇಂಜಿನ ಜೂನಿಯರ್ ಇಂಜಿನಿಯರ್. ನೆಕ್ಸ್ಟ್ ಇದಾದಂತ ಖಾನ್ ಸಾಹೇಬ್. ಈ ಖಾನ್ ಸಾಹೇಬ್ ಆಗಿರ್ತಕ್ಕಂಥವನು ಇಲ್ಲಿ ಮುನ್ಸಿಪಾಲಿಟಿ ಪ್ರೆಸಿಡೆಂಟ್ ಆಗಿರ್ತಕ್ಕಂಥವ್ರು. ಮುನ್ಸಿಪಾಲಿಟಿಯ ಪ್ರೆಸಿಡೆಂಟ್ ಅಧ್ಯಕ್ಷರಾಗಿರ್ತಕ್ಕಂಥವ್ರು ಯಾರು ಅಂತಂದ್ರೆ ಖಾನ್ ಸಾಹೇಬ್. ಮುನ್ಸಿಪಾಲಿಟಿಯ ಪ್ರೆಸಿಡೆಂಟ್ ಯಾರು ಅಂತಂದ್ರೆ ಇಲ್ಲಿ ಖಾನ್
ಸಾಹೇಬ್ ಅಂತ ಕರೆದ್ವಿ. ಈ ಒಂದು ಪಾತ್ರಗಳು ಎಲ್ಲ ಸೇರಿ ಈ ಒಂದು ದೀರ್ಘಗತಿಯಲ್ಲಿ ಬರ್ತಾ ಹೋಗುತ್ತೆ. ಆ ಒಂದು ಸನ್ನಿವೇಶಕ್ಕೆ ತಕ್ಕಂತೆ ಅವರವರ ಪಾತ್ರಗಳಿಗೆ ನ್ಯಾಯವನ್ನ ತೋರಿಸ್ಕೊಳ್ತಾ ಇಲ್ಲಿ ಹೋಗ್ತಾರೆ ಅಂತಕ್ಕಂತಹ ರೀತಿಯನ್ನು ನಾವು ನೋಡಬೇಕಾಗಿದೆ. ಸೊ ಇಲ್ಲಿ ಒಂದೇ ಒಂದು ಅರ್ಥ, ಈ ದೀರ್ಘಗತಿ ಭಾಗದಲ್ಲಿ ಕೃಷ್ಣೇಗೌಡನ ಆನೆ ಬಾಯಿ ಇಲ್ಲದೆ ಇರತಕ್ಕಂತಹ ಒಂದು ಮೂಕ ಪ್ರಾಣಿಯಾಗಿದೆ. ಆ ಮೂಕ ಪ್ರಾಣಿಯಾಗಿದ್ದು ಊರಿನಲ್ಲಿ ನಡೀತಾ ಇರತಕ್ಕಂತಹ ಎಲ್ಲಾ ದುರಂತಗಳಿಗೂ ಎಲ್ಲಾ ಕಾರಣಗಳಿಗೂ ಕೃಷ್ಣೇಗೌಡನ ಆನೆಯೇ ಕಾರಣ ಅಂತ ಹೇಳ್ಬಿಟ್ಟು ಆ ಇಲ್ಲಸಲ್ಲದಂತಹ ಒಂದು ಆಪಾದನೆಗಳನ್ನ ಆ ಬಾಯಿಲ್ಲದಂತಹ ಮೂಕ ಪ್ರಾಣಿಯ ಮೇಲೆ ಆಪಾದನೆಗಳನ್ನ ಹೊರಿಸತಕ್ಕಂತಹ ರೀತಿಯನ್ನ ನಾವಿದ್ರಲ್ಲಿ ನೋಡ್ತಾ ಹೋಗ್ತೀವಿ. ಅಂದ್ರೆ ಎಲ್ಲಾ ಮಾಡ್ತಾ ಇರ್ತಕ್ಕಂಥ ಜನರಿಂದಲೇ, ಆದ್ರೆ ಮೂಕ ಪ್ರಾಣಿಯಾಗಿರ್ತಕ್ಕಂಥ ಕೃಷ್ಣೇಗೌಡ ಆನೆಯ ಮೇಲೆ ಯಾವ ರೀತಿ ಆಪಾದನೆಗಳನ್ನ ಹೊರಿಸ್ತಾರೆ ಮತ್ತು ಅದನ್ನ ಲೇಖಕರು ಯಾವ ರೀತಿ ಅದನ್ನ ಪತ್ತೆ ಮಾಡತಕ್ಕಂತಹ ಅದನ್ನ ಪತ್ತೆ ಹಚ್ಚತಕ್ಕಂತಹ ಒಂದು ಕೆಲಸವನ್ನ ಮಾಡ್ತಾರೆ ಅಂತಕ್ಕಂಥ ನಾವು ಇದರಲ್ಲಿ ನೋಡ್ತಾ ಹೋಗ್ತೀವಿ. ಇಲ್ಲಿ ಮುಖ್ಯವಾಗಿ ಲಾರಿ ಡ್ರೈವರ್ ಅಬ್ಬಾಸ್ ಮತ್ತು ಕ್ಲೀನರ್ ಕೃಷ್ಣ, ಲೈನ್ಮೆನ್ ತಿಪ್ಪಣ್ಣ, ಅರಣ್ಯ ಇಲಾಖೆಯ ಫಾರೆಸ್ಟರಾಗಿರ್ತಕ್ಕಂಥ ನಾಗರಾಜ ಇವರೆಲ್ಲರೂ ಸಹ ಈ ಒಂದು ದೀರ್ಘಗತಿಯಲ್ಲಿ ಸಾವನ್ನ ಅಪ್ತಾರೆ. ಇವರೆಲ್ಲರ ಒಂದು ಸಾವಿಗೆ ಕೃಷ್ಣೇಗೌಡನ ಆನೆಯೇ ಕಾರಣ ಅಂತ ಹೇಳ್ಬಿಟ್ಟು ಇಲ್ಲಿ ಜನರು ಅಪವಾದ್ಯಗಳನ್ನ ಹೊರಿಸ್ತಾರೆ. ಇಲ್ಲಿ ಕೃಷ್ಣೇಗೌಡನ ಆನೆ ನಿಜವಾದ ಅಪರಾಧಿಯೇ, ಕೃಷ್ಣೇಗೌಡನ ಆನೆ ಅಂತಕ್ಕಂಥ ಇವ್ರ ಸಾವಿಗೆ ಕಾರಣವಾಯಿತೆ. ಹಾಗಾದ್ರೆ ಇವ್ರ ಸಾವಿಗೆ ಕಾರಣ ಯಾರು, ಅವರನ್ನ ಯಾರು ಸಾಯಿಸಿದ್ರು ಅಂತಕ್ಕಂತಹ ಒಂದು ರೀತಿಯನ್ನ ನಾವು ತಿಳಿಯಬೇಕಾದ್ರೆ ದೀರ್ಘಗತಿಯನ್ನ ನೋಡಲೇಬೇಕಾಗುತ್ತೆ. ವಿದ್ಯಾರ್ಥಿಗಳೇ, ಮುಂದಿನ ಒಂದು ತರಗತಿಯಲ್ಲಿ ನಾವು ಆ ದೀರ್ಘಗತಿಯನ್ನು ಮುಂದುವರಿಸಿಕೊಂಡು ಹೋಗೋಣ. ಸೊ ಇಲ್ಲಿ ಒಂದೇ ಒಂದು ಬಾರಿ ಈ ಕೃಷ್ಣೇಗೌಡರ ಆನೆ ಅಂತಕ್ಕಂಥ ಒಂದು ನೀಳ್ಗತೆ ಅನ್ನೋ ಒಂದು ದೊಡ್ಡದಾದಂತಹ ಒಂದು ಕತೆ. ಈ ಕೃಷ್ಣೇಗೌಡನ ಆನೆಯನ್ನ ಬರೆದಿರ್ತಕ್ಕಂತಹ ಲೇಖಕರು ಅಗ್ರಮಾನ್ಯ ಗಣ್ಯ ಲೇಖಕರಲ್ಲಿ ಒಬ್ಬರಾಗಿರ್ತಕ್ಕಂತಹ ಶ್ರೀಯುತ KP ಪೂರ್ಣಚಂದ್ರ ತೇಜಸ್ವಿ ಅವರು. ಈ KP ಪೂರ್ಣಚಂದ್ರ ತೇಜಸ್ವಿ ಅವರ ಆರಿಸಿದ ಒಂದು ಕೃತಿ ಕಿರಗೂರಿನ ಗಯ್ಯಾಳಿಗಳು. ಸೊ ಇನ್ನು ಮುಂದಿನ ಒಂದು ಭಾಗದಲ್ಲಿ ನಾವು ಆ ಒಂದು ದೀರ್ಘಗತಿಯನ್ನ ಮುಂದುವರಿಸಿಕೊಂಡು ಹೋಗೋಣ. ಸೊ ಇಲ್ಲಿ ಮುಖ್ಯವಾಗಿ ಈ ಒಂದು ದೀರ್ಘಗದ್ಯ ಅಂತಕ್ಕಂಥದ್ದು 21 ಅಂಕಗಳಿಗೆ ನಿಮಗೆ ಪರೀಕ್ಷಾ ದೃಷ್ಟಿಯಿಂದ ಇದರಲ್ಲಿ ಕೇಳ್ತಾ ಹೋಗ್ತಾರೆ. ಸೊ ಹಾಗಾಗಿ ತುಂಬಾ ಒಂದು ಸುಲಭ ಅಂತಕ್ಕಂಥದ್ದು. ಯಾವಾಗ ಸುಲಭ ಅಂದ್ರೆ ನಾವು ಈ ಪಾತ್ರಗಳನ್ನ ಚೆನ್ನಾಗಿ ಹಂಚ್ಕೊಂಡಾಗ, ಆ ಪಾತ್ರಗಳು ಹಂಚಿಕೊಂಡು ಯಾವ ಸನ್ನಿವೇಶದಲ್ಲಿ ಆ ಪಾತ್ರಗಳು ಬರ್ತಾ ಹೋಗ್ತವೆ, ಆ ಸನ್ನಿವೇಶದಲ್ಲಿ ಏನಾಗುತ್ತೆ ಅಂತಕ್ಕಂತಹ ರೀತಿಯನ್ನ ನಾವು ನೋಡ್ತಾ ಹೋದ್ರೆ ಇದರಷ್ಟು ಸುಲಭವಾದಂತಹ ಒಂದು ದೀರ್ಘಗತಿಯ ಮತ್ತೊಂದು ಇರೋದಿಲ್ಲ ಅಂತ ನನ್ನ ಒಂದು ಅನಿಸಿಕೆ ಅಂತಕ್ಕಂಥದ್ದು. ಸೊ ಹಾಗಾಗಿ ವಿದ್ಯಾರ್ಥಿಗಳೇ, ಮನೆಯಲ್ಲಿ ವಿಡಿಯೋನ ವೀಕ್ಷಣೆ ಮಾಡುವಂತಹ ಸಂದರ್ಭದಲ್ಲಿ ಆದಷ್ಟು ಈ ಪಾತ್ರಗಳನ್ನ ಬರೆದು ಪ್ರಾಕ್ಟೀಸ್ ಮಾಡಿ. ಪ್ರಾಕ್ಟೀಸ್ ಮಾಡಿದಂತಹ ಸಂದರ್ಭದಲ್ಲಿ ನೀವು ಕನ್ಫ್ಯೂಸ್ ಮಾಡ್ಕೋಬಾರದು. ಇಲ್ಲಿ ವಿದ್ಯುತ್ ಇಲಾಖೆ ಡಿಪಾರ್ಟ್ಮೆಂಟ್ ಲೈನ್ಮನ್ಗಳು ಯಾರ್ಯಾರು, ಟೆಲಿಫೋನ್ ಡಿಪಾರ್ಟ್ಮೆಂಟ್ ಲೈನ್ಮನ್ಗಳು ಯಾರ್ಯಾರು, ಇಕಾಲಜಿಸ್ಟ್ ಆಗಿರ್ತಕ್ಕಂಥವ್ರು ಯಾರು, ಟೆಲಿಫೋನ್ ಎಕ್ಸ್ಚೇಂಜ್ ಜೂನಿಯರ್ ಇಂಜಿನಿಯರ್ ಯಾರು, ಇಂಥವ್ ನಾವೆಲ್ಲ ತಿಳ್ಕೋಬೇಕಾದ್ರೆ ಅದನ್ನ ಬರೆದು ಒಂದೆರಡು ಸಾರಿ ನೋಡ್ಕೋಬೇಕಾಗುತ್ತೆ. ಅದರ ಜೊತೆಗೆ ಕೊನೆಯಲ್ಲಿ ಒಂದು ವಾಕ್ಯ ಇದನ್ನ ಒಂದು 10 ಸಾರಿ ಬರೆದು ಪ್ರಾಕ್ಟೀಸ್ ಮಾಡಿ. ಯಾವುದನ್ನ 10 ಸಾರಿ ಬರೆದು ಅಂತಂದ್ರೆ ಈ ಮೇಲ್ಕಂಡ ವಾಕ್ಯವನ್ನ KP ಪೂರ್ಣಚಂದ್ರ ತೇಜಸ್ವಿ ಅವರು ಬರೆದಿರುವಂತಹ ಕಿರುಗೂರಿನ ಗೇಯಾಳಿಗಳು ಎಂಬ ಕಥಾ ಸಂಕಲನದಿಂದ ಆಯ್ದುಕೊಂಡಿರುವ ಕೃಷ್ಣೇಗೌಡನ ಆನೆ ಎಂಬ ದೀರ್ಘಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಇದನ್ನು ಒಂದು 10 ಸಾರಿ ಪ್ರಾಕ್ಟೀಸ್ ಮಾಡಿ. ಪ್ರತಿಯೊಂದು ಸಂದರ್ಭಕ್ಕೂ ಸಹ ನೀವು ಇದನ್ನು ಬರೀಬೇಕಾಗುತ್ತೆ. 4 ಅಂಕದ ಪ್ರಶ್ನೆ ಬರೆಯುವಂತಹ ಸಂದರ್ಭದಲ್ಲೂ ಅದನ್ನ ಹಂತವಾಗಿ ಬರೀಬೇಕಾಗುತ್ತೆ. ಕೃಷ್ಣೇಗೌಡನ ಆನೆ, ಲೇಖಕರು KP ಪೂರ್ಣಚಂದ್ರ ತೇಜಸ್ವಿ ಅವರು, ಆರಿಸಿದ ಒಂದು ಕೃತಿ ಕಿರಗೂರಿನ ಗಯ್ಯಾಳಿಗಳು ಅಂತ 4 ಅಂಕ ಪ್ರಶ್ನೆ ಬರೀಬೇಕಾಗುತ್ತೆ. ಅದೇ ಸಂದರ್ಭಕ್ಕೆ ಬರೆಯುವಂತಹ ಸಂದರ್ಭದಲ್ಲಿ ಈ ಮೇಲ್ಕಂಡ ವಾಕ್ಯವನ್ನ ಅಗ್ರಮಾನ್ಯ ಲೇಖಕರಲ್ಲಿ ಒಬ್ಬರಾಗಿರ್ತಕ್ಕಂಥ KP ಪೂರ್ಣಚಂದ್ರ ತೇಜಸ್ವಿ ಅವರು ಬರೆದಿರುವ ಕಿರಗೂರಿನ ಗಯ್ಯಾಳಿಗಳು ಎಂಬ ಕಥಾ ಸಂಕಲನದಿಂದ ಆಯ್ದುಕೊಂಡಿರ್ತಕ್ಕಂತಹ ಕೃಷ್ಣೇಗೌಡನ ಆನೆ ಎಂಬ ದೀರ್ಘಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಇಷ್ಟನ್ನು ನೀವು ಬರೀಬೇಕಾಗುತ್ತೆ. ಮುಂದಿನ ಒಂದು ತರಗತಿಯಲ್ಲಿ ನಾವು ಕೃಷ್ಣೇಗೌಡನ ಆನೆಯ ಅಧ್ಯಾಯ 1 ವೀಕ್ಷಿಸೋಣ. ನೋಡ್ಕೊಂಡು ಹೋಗೋಣ. ಈ ತರಗತಿಗೆ 1